ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಕ್ಕೂಟಕ್ಕೆ ಭರ್ಜರಿ ಮುನ್ನಡೆ. ಬರೋಬ್ಬರಿ 50 ಕ್ಷೇತ್ರಗಳಲ್ಲಿ ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನೋಡಿ, ಬಿಜೆಪಿ 50, ಕಾಂಗ್ರೆಸ್ 28, ಅದರ್ಸ್ 1. ಅಂದ್ರೆ ಬಿಜೆಪಿ ಆಲ್ಮೋಸ್ಟ್ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದೆ. ಮಹಾಯುತಿ ಈ ಬಾರಿ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಮಹಾಯುತಿ ಪರವಾಗಿನೇ ಇದಾವೆ. ಸರ್ ಹೇಳಿದ್ರೆ ಸರ್, ಅರ್ಲಿ ಟ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು. ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ, ಎನ್ಸಿಪಿ ಮತ್ತೆ ಶಿವಸೇನೆ. ಅಲ್ಲ, ಒಂದು ವಿಚಾರವನ್ನೇ ಹೇಳ್ತೇನೆ. ಏನು ಮಹಾರಾಷ್ಟ್ರದಲ್ಲಿ 288 ಸ್ಥಾನಗಳಿದೆ. 280 ಸ್ಥಾನಗಳಲ್ಲಿ ಮೆಜಾರಿಟಿ ಏನೀಗ ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ನಮ್ಮ ಏನು MVA ಮತ್ತೆ ಮಹಾಯುತಿ ನಡುವೆ ಇರ್ತಕ್ಕಂಥ ಡಿಫರೆನ್ಸ್ 18ರಿಂದ 20 ಸ್ಥಾನಗಳು, ಕೆಲವರಲ್ಲಿ 10 ಸ್ಥಾನಗಳು ಅಂತ ಹೇಳಿ. ಈಗಿರ್ತಕ್ಕಂಥ ಮಹಾರಾಷ್ಟ್ರದ ಕಾಂಬಿನೇಷನ್ ನೋಡಿದ್ರೆ ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ದಾರೆ 120, ಅಫ್ಕೋರ್ಸ್ ಕರೆಕ್ಟು. 140, 150 ಸ್ಥಾನಗಳಲ್ಲಿ ಇಂಡಿಪೆಂಡೆನ್ಸ್ಗಳು ಮೇಜರ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅದರ ಅರ್ಥ ನಾವು 6 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇದ್ದಾರೆ ಅಂದ್ರೆ ಇರ್ತಕ್ಕಂಥ 2.5 ಲಕ್ಷ ಮತದಾನದಲ್ಲಿ 6 ಕ್ಯಾಂಡಿಡೇಟ್ಗಳು ಏನು ಚಿತ್ರಣ ಆಗುವಂತ ಪರಿಸ್ಥಿತಿ ಇದೆ. ಆದ್ರೆ ಒಂದು ವಿಚಾರವನ್ನು ಹೇಳ್ತೇನೆ, ನಾವು ಏನು ಮಹಾರಾಷ್ಟ್ರದಲ್ಲಿ 3 ಕಾಂಬಿನೇಷನ್ಗಳು ಹೋಗ್ತಾ ಇದೆ. ಒಂದು, ನಾವು ಏನು ವಿದರ್ಭ ಕ್ಷೇತ್ರದ ವಿದರ್ಭ ರೀಜನ್ಗಳಲ್ಲಿ ದಲಿತ ಮತ್ತೆ ಕುನ್ಬಿ ಮತದಾನವನ್ನು ಬಿಜೆಪಿ ಟ್ರೈ ಮಾಡ್ತಿದ್ದಾರೆ. ನಾವು SC ಟ್ರೈಬಲ್ ಮತ್ತೆ ಮರಾಠ ದಲಿತ್ ಮತ್ತೆ ಇದನ್ನ ನಮ್ಮ ಮುಸ್ಲಿಂ ಕಾಂಬಿನೇಷನ್ ನಾವು ಹೋಗ್ತಾ ಇದ್ದೇವೆ. ಅಂದ್ರೆ ಕಾಂಗ್ರೆಸ್ ಇಂದ ದಲಿತರು ಮತ್ತೆ ಮುಸ್ಲಿಮ್ಸು ನಮ್ಮ ಸೈಡ್ ಬರ್ತಾ ಇದ್ದಾರೆ. ನಮ್ಮ ಶಿವಸೇನೆಯಿಂದ ಠಾಕ್ರೆ ಕುಟುಂಬದವರದಿಂದ ಏನಾಗ್ತದೆ, ಮರಾಠ ವೋಟ್ಸ್ಗಳು ನಮ್ಮ ಸೈಡ್ ಬರ್ತಾ ಇದೆ. NCP ಅವರು ಎಂಟೈರ್ ಏನು ಪೂನಾ ರೀಜನ್ ಇದೆ, ಆ ಪೂನಾ ರೀಜನ್ ಮರಾಠ ಅಂದ್ರೆ ಸ್ಟ್ರಾಂಗ್ ಮರಾಠ ಏನು ರಿಸರ್ವೇಶನ್ ಇಶ್ಯೂಸ್ ಮೇಜರ್ ಆಗಿ ಪ್ಲೇ ಆಗ್ತಾ ಇತ್ತು. ಆ ರಿಸರ್ವೇಶನ್ ಮೇಜರ್ ಪ್ಲೇ ಅದಕ್ಕೆ ಎಸ್ಪೆಷಲಿ ಏನಾಗ್ತಾ ಇದೆ, ಮರಾಠ ಸಮುದಾಯದ